ओम कोटिसूर्यप्रतीकाशं त्रिनेत्रं चंद्रभूषणं शूलखड्गदा चक्रकुन्तपाशधरं विभुं वरदाभयस्तं च सर्वाभरणभूषितम् एवं ध्यात्यार्चये देवं श्रद्धाभक्तिसमन्वितः ध्याये नित्यं महेशं रजतगिरिभं चारचन्द्रावसन्तं रत्नाकल्पोज्ज्वलाङ्गं परशुं मृगा मंगलारती तಗೊಳ್ಳಿ ಕ್ಷಮಿಸಿ ಮಾ ಅಲ್ಲೋಡೆ ಮಮ್ಮಿ ಮಮ್ಮಿ ಏನ್ರಮ್ಮ ದೇವ್ರ ದರ್ಶನ ಆಯ್ತಾ ಬನ್ನಿ ಹೋಗೋಣ ದುಡುಕಿನ ಮೇಲೆ ಕೈ ಮಾಡ್ಬಿಟ್ಟೆ. ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು. ನನ್ನ ಕ್ಷಮಿಸಿ. ವಿಶ್ವ ನನ್ನ ವಿಶ್ವ ಬೆಲೆ ಕಟ್ಟಲಾರದ ಮಾಣಿಕ್ಯ ಆಗಬೇಕು, ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗೋ ಧ್ರುವ ಆಗಬೇಕು ಅಂತ 25 ವರ್ಷಗಳಿಂದ ಯಾವ ಅನಿಷ್ಟ ನೆರಳು ಸ್ತೋಕ ಬೆಳೆಸಿದ್ದಕ್ಕೆ ಇವತ್ತು ಏನ್ ಮಾಡ್ತಾ ಇರೋದೇನು? ನಾನೇನ್ ಮಾಡಿದೆ? ಒಂದು ಹೆಣ್ಣಿಂದ ಅಲ್ಲಿವಷ್ಟು ಕೀಳ್ಮಟ್ಟಿ ಹಿಡಿದಿದೆಯಲ್ಲ ನೀನು ನನ್ನ ಮಗನ. ಅದು ನೀನು ಅಡ್ಡದಾರಿ ಹಿಡಿದ್ರು ನೆನೆಸ್ಕೊಂಡ್ರೇನೆ ನನ್ನ ಹೃದಯ ನಿಂತು ಹೋಗುತ್ತೆ. ನನ್ನ ವಿಶ್ವ ಅಗ್ನಿ ಪರ್ವತ ಇದ್ದ ಹಾಗೆ, ಅವನನ್ನು ಮುಟ್ಟೋ ಶಕ್ತಿ ಯಾರಿಗೂ ಇರ್ಕೂಡ್ದು. ಒಂದು ವೇಳೆ ಇದ್ರು ಅವರು ಸುಟ್ಟು ಭಸ್ಮ ಆಗೋಗ್ಬೇಕು. ಇದೇ ಕೊನೆ. ಇನ್ನೊಂದು ಸಾರಿ ಇದು ನನ್ನ ಗಮನಕ್ಕೆ ಬಂದ್ರೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನೇ ಮರಿಬೇಕಾಗತ್ತೆ. ವಿಶ್ವ, ಏನ್ ಯೋಚನೆ ಮಾಡ್ತಿದ್ಯಾ? ಈ ಪ್ರಪಂಚ ಎಲ್ಲ ಯಾಕೆ ತಲೆ ಕೆಳಗ ಕಾಣ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿಶ್ವ, ಈಗ ನೋಡು, ಇಂಥ ಸುಂದರವಾದ ಪ್ರಪಂಚನ ನೀನ್ ತಲೆಕೆಳಗಾಗಿ ನೋಡ್ತಾ ಇದೀಯಾ. ನಿನ್ ಜೀವನನೂ ಹೀಗೆ ಕೋಟ್ಯಾಂತರ ಜೀವರಾಶಿಗಳನ್ನ ಗರ್ಭದಲ್ಲಿ ತುಂಬಿಕೊಂಡು ಭೂತಾಯಿ ಹ್ಯಾಕ್ ಕಂಗೊಳಿಸ್ತಾ ಇದ್ದಾಳೆ. ಇಲ್ಲಿನ ಪ್ರಾಣಿ ಪಕ್ಷಿಗಳು ಎಷ್ಟು ಸ್ವತಂತ್ರವಾಗಿವೆ, ಆದ್ರೆ ನೀನ್ ಮಾತ್ರ ಹಾಗಿಲ್ಲ. ಯಾಕೆ? ನೀನು ಇವುಗಳ ಹಾಗೆ ಬದುಕಿನಲ್ಲಿ ಸ್ವತಂತ್ರವಾಗಿರ್ಬೇಕು ಅಂತ ಯಾವತ್ತಾದ್ರೂ ಆಸೆ ಪಟ್ಟಿದ್ಯಾ? ಹೆಜ್ಜೆ ಹೆಜ್ಜೆಗೂ ಸೇಡು ಆಕ್ರೋಶಗಳನ್ನ ಎದೆಲ್ ತುಂಬಿಕೊಂಡು ಸುಂದರವಾಗಿರೋ ನಿನ್ನ ಜೀವನನ ನಿನ್ನ ಕೈಯಾರೆ ನರಕ ಮಾಡ್ಕೋತಿದ್ಯಾ? ಪ್ರತಿಯೊಬ್ರು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ನೀನ್ ಯಾಕಿಂಥ ದಾರಿನ ಆರಿಸ್ಕೊಂಡಿದ್ಯಾ? ನನ್ನ ನೋಡಿ, ಈ ಪ್ರಪಂಚ ನೋಡು. ಇಷ್ಟಕ್ಕೂ ನೀನ್ ಹೋಗ್ತಾ ಇರೋ ದಾರಿಲಿ ನೀನೇನ್ ಸುಖ ಕಾಣ್ತಿದ್ಯಾ? ನಿಜವಾದ ಜೀವನದಲ್ಲಿ ಪ್ರೀತಿ, ಪ್ರೇಮ, ಮಮತೆ ಮುಖ್ಯವಾದ ವಿಶ್ವ. ಒಂದು ಕ್ಷಣ ನೀನಿರೋ ಬಂಧನದಿಂದ ಹೊರಗೆ ಬಂದು ನೋಡು ವಿಶ್ವ. ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂತ ನಿನಗೆ ಅರ್ಥವಾಗುತ್ತೆ. ಈ ಭೂಮಿ ಮೇಲೆ ನಾವು ಮತ್ತೆ ಬರ್ತೀವೋ ಇಲ್ವೋ ಯಾರಿಗ್ ಗೊತ್ತು. ಸಿಕ್ಕಿರೋ ಅವಕಾಶದಲ್ಲಿ ನಿನ್ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ ನೀನು ಬದಲಾಗ್ಲೇಬೇಕು. ಮುಳುಗ್ತಾ ಇರೋ ಆ ಸೂರ್ಯನ್ ನೋಡು. ನಾಳೆ ಹೊಸದಾಗಿ ಹುಟ್ಟಿ ಇಡೀ ವಿಶ್ವಕ್ಕೆ ಬೆಳಕನ್ನ ಚೆಲ್ಲೋ ಆ ಸೂರ್ಯನ ಹಾಗೆ ನನ್ನ ವಿಶ್ವನ ಬಾಳ್ನಲ್ಲೂ ಹೊಸ ಬೆಳಕು ಮೂಡಬೇಕು ಅನ್ನೋದೇ ನನ್ನ ಆಸೆ. ಹಾಗಂತ ನೀನ್ ನನಗೆ ಮಾತು ಕೊಡು. 25 ವರ್ಷಗಳಿಂದ ನಾನು ಹೊತ್ತೂರಿಸ್ತಾ ಇರೋ ಬೆಂಕಿನ ಆರಿಸೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಮಗ ಯಾರಿಂದನೂ ಯುಗ ಪುರುಷ ಆಗಬೇಕಾಗಿಲ್ಲ. ಹಾಗೊಂದು ವೇಳೆ ನಿನ್ ಪ್ರಯತ್ನ ಪಟ್ರೆ ನಾನೇನಾಗ್ತಿರೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣಿಂದ ರಾಮಾಯಣ ಮಹಾಭಾರತ ನಡೆದಿರ್ಬೋದು,
ಆದ್ರೆ ನಿನ್ನಿಂದ ನನ್ನ ಆಶಾ ಗೋಪುರ ನುಚ್ಚು ನೂರಾಗೋದಿಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಇವತ್ತೇ ಕೊನೆ. ಮತ್ತೆ ನನ್ನ ಮಗು ನೋಡೋ ಪ್ರಯತ್ನ ಮಾಡಬೇಡ. ವಿಶ್ವ, ನಿನಗೆ ಅವತ್ತೇ ಹೇಳಿದ್ದೀನಿ, ನೀನ್ ನನ್ನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ರೆ ನೀನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನೇ ಮರಿಬೇಕಾಗತ್ತೆ ಅಂತ ಜ್ಞಾಪಕ ಇರಲಿ. ಯಾಕೆ ಅಷ್ಟೊಂದು ಕುಡಿತಾ ಇದ್ದೀರಾ? ಯಾವ ಪೀಡೆ ನೆರಳು ಕೂಡ ಸೋಗ್ದಾಗ ಬೆಳೆಸಿದ್ ನಮ್ಮ ವಿಶ್ವ ನನ್ನಿಂದ ದೂರ ಆಗ್ತಿದೆ ಅಂತ ಕುಡಿತಾ ಇದ್ದೀರಾ? ಇಲ್ಲ, ಇಷ್ಟು ವರ್ಷದಿಂದ ಆಸೆ ಆಕಾಂಕ್ಷೆನಲ್ಲ, ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತಲ್ಲ ಅಂತ ಕುಡಿತಾ ಇದ್ದೀರಾ? ತಂದೆ ತಾಯಿ ಆದವರು ಮಕ್ಕಳ ಭವಿಷ್ಯನ ಬಂಗಾರ ಮಾಡಬೇಕು ಅಂತ ನೂರಾರು ಕನಸು ಕಾಣ್ತಾರೆ. ಆ ತಾಯಿ ನೆರಳು ಬೆಳೆಯೋ ಯೋಗ ಅಂತೂ ನನಗೆ ಸಿಕ್ಕಿಲ್ಲ. ನೀನು ಸತ್ಯ ದಾರಿ ನಡೆಸೋಕೆ ಪ್ರಯತ್ನವೂ ಮಾಡಲಿಲ್ಲ. ಹೆಜ್ಜೆ ಹೆಜ್ಜೆಗೂ ರೋಷ ದ್ವೇಷ ಸಿದ್ಧಾಂತನೇ ಉಪದೇಶ ಮಾಡದೆ ಹೊರತು ಪ್ರೀತಿ ವಾತ್ಸಲ್ಯದ ಬಗ್ಗೆ ಯಾವತ್ತಾದ್ರು ಒಂದು ಮಾತು ಹೇಳಿದ್ಯಾ? ಯಾಕೆ ನಾನು ಹೀಗೆ ಬೆಳೆಸ್ತಾ ಇದ್ದೀನಿ? ನಾನು ಮನುಷ್ಯನಾಗಿ ಬದುಕದೇ ನನಗೆ ಇಷ್ಟ ಅಲ್ವಾ? ನಾನು ಏನ್ ತಪ್ಪು ಮಾಡಿದೆ ಅಂತ ನಾನು ಈ ಕ್ಷಣ ಕ್ಷಣಕ್ಕೂ ಜೀವಂತ ಶವ ಮಾಡ್ತಿದ್ಯಾ? ನಿಜವಾಗ್ಲೂ ನನ್ನ ಮಗನ ಇಲ್ಲ ಜನ್ಮ ಕೊಟ್ಟೋಳಿಗೆ ಭಾರ ಅದೆ ಅಂತ ಯಾವ ವಿಷಯ ನಮ್ಮಿಬ್ಬರ ಮಧ್ಯೆ ಬರಬಾರ್ದು ಅನ್ಕೊಟ್ಟಿದ್ನೋ ಅದನ್ನ ನೀನಾಗೆ ತಿಳ್ಕೊಂಡ್ಬಿಟ್ಟಿಯಲ್ಲೋ. ಇಷ್ಟು ವರ್ಷಗಳಿಂದ ಜ್ವಾಲಾಮುಖಿನ ಎದೆಯಲ್ಲಿ ಇಟ್ಕೊಂಡು ಯಾಕೆ ನಿನ್ನ ಬೆಳೆಸ್ತೆ? ಈ ಸಮಾಜಕ್ಕೆ ಬ್ರಹ್ಮಾಸ್ತ್ರ ಆಗ್ಬೇಕು ಅಂತ ಯಾಕೆ ಹೇಳಿದೆ ಅಂತ ಹೇಳ್ತೀನೋ? ನೀನೆಲ್ಲ ಆ ಪ್ರಶ್ನೆಗೆ ಉತ್ತರ. ಇಷ್ಟು ವರ್ಷ ನೀನು ನನಗೆ ತಾಯಿ ಇಲ್ಲ ಅನ್ಕೊಂಡಿದ್ಯಲ್ಲ, ಇಲ್ಲಿ ನೋಡು, ಇವರೇ ನಿನಗೆ ಜನ್ಮ ಕೊಟ್ಟ ತಾಯಿ. ನೀನ್ ತಿಳ್ಕೊಂಡಿರೋ ಹಾಗೆ ನಾನ್ ನಿನ್ ತಂದೆ ಅಲ್ಲ. ನಿಮ್ಮನೆ ಉಪ್ಪು ತಿಂದಿದ್ದಕ್ಕೆ ಋಣ ತೀರಿಸ್ತಾ ಇರೋ ನಾಯಿ. ನನಗೂ ಹೃದಯ ಇದೆ, ಪ್ರೀತಿ ಪ್ರೇಮ ತುಂಬಿಕೊಂಡಿದೆ. ಆದ್ರೆ ಅದು ಬೆಳೆಯೋಕ್ ಮುಂಚೆನೆ ನನ್ನನ್ನು ಯಾಕೆ ಹೀಗೆ ಬೆಳೆಸ್ತೆ ಅಂತ ಕೇಳ್ತಾ ಇದೆ ಅಲ್ವಾ? ಇನ್ನು ಎಲ್ಲ ಪ್ರಶ್ನೆಗೂ ಇವರೇ ಉತ್ತರ. ಕೇಳು ಅವ್ರನ್ನ, ಕೇಳು. ಸೋಲು ಅನ್ನೋದು ಇವನ ನೆರಳನ್ನು ಕೂಡ ಸೋಂಕಬಾರ್ದು. ಇವನನ್ನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲೇ ಯಾರಿಗೂ ಇರಬಾರ್ದು. ಒಂದು ವೇಳೆ ಇದ್ರೂ ಅವರು ಸುಟ್ಟು ಭಸ್ಮ ಆಗ್ಬೇಕು. ನನ್ನ ಮಗು ಹೂವಾಗಬಾರದು. ಕೆಣಕಿದ ತಕ್ಷಣ ವಿಷ ಕಕ್ಕೋ ಹಾವಾಗಿ ಬೆಳಿಬೇಕು. ಇವನ ರಕ್ತದ ಒಂದೊಂದು ಕಣದಲ್ಲೂ ಅಮ್ಮ ಅನ್ನೋ ಪದಕ್ಕೆ ಬದಲಾಗಿ ಆಕ್ರೋಶ, ಕರುಣೆಗೆ ಬದಲಾಗಿ ಕ್ರೌರ್ಯ, ಪ್ರೀತಿಗೆ ಬದಲಾಗಿ ಪ್ರತೀಕಾರನೇ ಬೆಳಿಬೇಕು. ಬ್ರಹ್ಮ ಬರಹನ ಅಳಿಸಿ ತಮ್ಮ ಭವಿಷ್ಯನೇ ಬದಲಾಯಿಸಿಕೊಂಡಿರೋ ಭಂಡ್ರನ ಬೂದಿ ಮಾಡೋ ಬ್ರಹ್ಮಾಸ್ತ್ರ ಇವನಾಗಬೇಕು. ಅಲ್ಲಿಯವರೆಗೂ ನನಗೆ ಇವನ ಮುಖ ತೋರಿಸ್ಬೇಡ. ನಾನು ಮುಟ್ಟೋ ಯೋಗ್ಯತೆಗಳಿಲ್ಲ. ನಿನ್ನಂತೊಳ್ಳ ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಆಸೆ ಆಗುತ್ತೆ. ಪ್ರಪಂಚದಲ್ಲಿ ಎಲ್ಲ ತಾಯಿಂದರು ತಮ್ಮ ಮಕ್ಕಳು ಹಾಗೆ ಬೆಳಿಬೇಕು, ಹೀಗೆ ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ಆಸೆ ಪಟ್ರೆ ನೀನ್ ಯಾಕೆ ಹೀಗೆ ಬೆಳೆಸ್ತೆ? ನನ್ನ ಅನಾಥಾಗಿ ಮಾಡೋದಕ್ಕೆ
ನಾನೇನ್ ತಪ್ಪು ಮಾಡಿದೆ? ತಾಯ್ತನಕ್ಕೆ ಹೆದರೋ ನಿನ್ನಂತವ್ರಿಗೆ ಮಕ್ಕಳಾಗ್ಬೇಕು. ಮಹಾಭಾರತದಲ್ಲಿ ಕುಂತಿ ಜನಕ್ಕೆ ಹೆದರಿ ಹೆತ್ ಮಗನ ನದಿಗೆ ಬಿಸಾಡ್ದು. ನೀ ಯಾರಿಗೆ ಹೆದರಿ ನನ್ನ ನಿನ್ನಿಂದ ದೂರ ಮಾಡಿದೆ. ಹಾಗೆ ದೂರ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಈ ಪ್ರಪಂಚನ ಕಣ್ಬಿಟ್ಟು ನೋಡೋಕ್ಕೂ ಮುಂಚೆನೆ ನಾನು ಕತ್ತಿಸ್ಕಿ ಸಾಸದ್ ಬಿಟ್ಟು ಯಾಕೆ ಬದಕಿಸಿದೆ? ನಿನ್ ಹೋಟೆಲ್ ಬೆಳಕೊಂದು ಶಾಖ ಕೊಟ್ಟು ನೀನು ವಾಚಿನ ತುಂಬಿಕೊಳ್ಳೋದಕ್ಕೆ ನಿನ್ ಮೊದಲಲ್ಲಿ ಇನ್ನೊಂದು ಜಾಗ ಯಾಕೆ ಕೊಡ್ಲಿಲ್ಲ? ಹೆಣ್ಣಿಗೆ ತಾಯ್ತನೇ ಸಂಪತ್ತು ಅಂತ ಹೇಳ್ತಾರೆ. ಅದನ್ನೇ ನೀ ಬೇರೆ ಅನ್ನೋದಕ್ಕೆ ಕಾರಣ ಏನು? ನನ್ನ ಬಾಯಿಂದ ನಿನ್ನ ಅಮ್ಮ ಅಂತ ಕಲ್ತ್ಕೊಳ್ಳೋಕೆ ಇಷ್ಟ ಅಲ್ವಾ? ಇಲ್ಲ, ಅಪ್ಪನೇ ಯಾರಂತ ಗೊತ್ತಿಲ್ಲದೆ ನನ್ನ ಜನ್ಮ ಕೊಟ್ಟಿದ್ಯಾ? ನಿನ್ನನ್ನು ಪಡೆಯೋದಿಕ್ಕೆ ಕಂಡು ದೇವರಿಗೆಲ್ಲ ಕೈ ಮುಗಿದ್ರೆ ಹರಕೆ ಹೊತ್ತೆ. ನಾನು ಮಗುನ ಪಡೆದ್ರೆ ಈ ಪ್ರಪಂಚದಲ್ಲಿ ಯಾವ ತಾಯಿನೂ ನನ್ನಷ್ಟು ಪ್ರೀತಿಸಬಾರದು. ನಾನು ಪ್ರೀತಿಸೋದನ್ನ ನೋಡಿ ಎಲ್ಲ ತಾಯಂದ್ರು ಹೊಟ್ಟೆ ಕಿಚ್ಚುಪಡ್ಬೇಕು. ನಿನ್ನ ಮಡ್ಲಲ್ಲಿ ಮಲಗಿಸಿ ಲಾಲಿ ಹಾಡಬೇಕು ಅಂತ ಎಷ್ಟೋ ಕನಸುಗಳನ್ನ ಕಟ್ಟಿದ್ದೆ. ನೀನು ಕಣ್ಣು ಬಿಡೋದಕ್ಕೆ ಮುಂಚೆನೆ ಕರಳು ಸಂಬಂಧನೇ ಕಡ್ಕೊಂಡು ಹೋಗುವಾಗ ನನಗಾದ ಸಂಕಟ ನಿನಗೇನಪ್ಪ ಗೊತ್ತು? ನನ್ನ ಸೌಭಾಗ್ಯನ ಕಳ್ಕೊಂಡ ಮೇಲೆ ಆ ಸಂಕಟನ ಮರೆಯೋದಕ್ಕೆ ನನಗಿದ್ದ ಒಂದೇ ಆಧಾರ ನೀನು ಅಂತ ಗೊತ್ತಿದ್ರು 25 ವರ್ಷಗಳಿಂದ ನಿನ್ಮೇಲಿಟ್ಟಿರೋ ಪ್ರೀತಿಗೆ ಸಮಾಧಿ ಕಟ್ಟಿ ಕೂತು ಅತ್ತಾಗ್ಲೂ ನಿನ್ನ ಮೇಲೆ ನನ್ನ ಆಶೀರ್ವಾದ ಇತ್ತು ಕಣೋ. ನನಗೂ ನಿನ್ನಿಂದ ಅಮ್ಮ ಅಂತ ಕರೆಸ್ಕೋಬೇಕು ಅಂತ ಆಸೆ ಇತ್ತು. ಆದ್ರೆ ಆ ಆಸೆಗೆ ಬೇಲಿ ಹಾಕಿ ನೀನು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದೆ. ನಿನ್ನ ಕೈ ಹಿಡಿದು ಸರಿ ದಾರಿಲಿ ನಡೆಸಬೇಕಾಗಿದ್ದ ನಾನೇ ತಪ್ಪು ದಾರಿಗೆ ಯಾಕೆ ಹೇಳ್ದೆ ಅಂತ ಗೊತ್ತಾ?